ನಮಸ್ಕಾರ ರೀ ಎಲ್ಲರಿಗೂ ವಿಧಿ ಲಾಗ್ಸ್ ಚಾನಲ್ಗೆ ಸ್ವಾಗತ ರೀ. ನಾನು ಇವತ್ತಿನ ವಿಡಿಯೋದಲ್ಲಿ ಕುಂಬಳಕಾಯಿ ಪಲ್ಯನ ಯಾವ ಥರನಾಗಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಸುಲಭವಾಗಿ ಮಾಡ್ಬೋದು. ಹಾಗೆ ರೊಟ್ಟಿ, ಚಪಾತಿ, ಅನ್ನ ಎಲ್ಲದಕ್ಕೂ ತುಂಬ ರುಚಿಯಾಗಿರ್ತೈತೆ ರೀ. ನಾನು ಮಾಡಿ ತೋರಿಸುವ ಥರ ಒಂದು ಸಾರಿ ಮಾಡಿ ನೋಡಿರಿ. ಹೆಂಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ನಾನು ಮೊದಲಿಗೆ ಇಲ್ಲಿ ಒಂದು ಬಾಣಲೆನ ಕಾಯೋಕ್ಕೆ ಇಟ್ಟಿದ್ದೀನಿ ರೀ. ಬಾಣಲೆ ಕಾದ ನಂತರ ಅದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ರಿ. ಎಣ್ಣೆ ಕಾಯಬೇಕು. ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೋಬೇಕ್ರಿ. ಸಾಸಿವೆ ಚಿಟಪಟ ಅಂದಮೇಲೆ ಜೀರಿಗೆ ಹಾಕೋಬೇಕು. ಜೀರಿಗೆ ಹಾಕೊಂಡ್ಮೇಲೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಉಳ್ಳಾಗಡ್ಡಿನ ಹಾಕೊಳತ್ತನ್ರಿ. ಉಳ್ಳಾಗಡ್ಡಿ ಕೆಂಪು ಬಣ್ಣ ಬರಬೇಕ್ರಿ, ಅಂದರೆ ಪೂರ್ತಿ ಮೆತ್ತಗಾಗಬೇಕು. ಅಲ್ಲಿವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊರಿ. ಅಂದರೆ ಹಸಿ ಇರುವಾಗ ತೆಗಿಯೋಕ್ಕೆ ಹೋಗಬೇಡ್ರಿ, ಪೂರ್ತಿಯಾಗಿ ಫ್ರೈ ಆಗಬೇಕು. ಅಂದ್ರೇ ಪಲ್ಯ ರುಚಿಯಾಗಿರ್ತೈತೆ ರೀ. ಇವಾಗ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಸಣ್ಣ ಟೊಮೆಟೊನ ಯೂಸ್ ಮಾಡ್ತಾ ಇದ್ದೀನಿ. ಟೊಮೆಟೊ ಹಾಕೋದ್ರಿಂದ ಪಲ್ಯ ಸ್ವಲ್ಪ ಸೌಳು ಅಂತ ಅನಿಸುತ್ತೆ, ಅಂದರೆ ಏನೋ ಸಪ್ಪೆ ಸಪ್ಪೆ ಅನಿಸುತ್ತೆ, ಅದಕ್ಕೋಸ್ಕರ. ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕೋತಾ ಇದ್ದೀನಿ ರೀ. ಅದರ ಬದಲಿಗೆ ನಾವು ಹುಣಸೆ ರಸನೂ ಸಹಿತ ಯೂಸ್ ಮಾಡ್ಕೋಬೋದು. ಮತ್ತು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಹಾಗೆ ಖಾರನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಮಸಾಲೆ ಖಾರನ ಹಾಕೋತಾ ಇದ್ದೀನಿ. ಉತ್ತರ ಕರ್ನಾಟಕದಲ್ಲಿ ಮಸಾಲೆ ಖಾರ ಇರುತ್ತಲ್ವ, ಆ ಖಾರನ ಹಾಕೋತಾ ಇದ್ದೀನಿ ರೀ. ಅದಕ್ಕಾಗಿ ನಾನಿಲ್ಲಿ ಜಾಸ್ತಿ ಯಾವುದೇ ಮಸಾಲೆನ ಹಾಕೊಳ್ಳೋತ್ತಿಲ್ಲ. ಬೇಕಿದ್ರೆ ನೀವು ಗರಂ ಮಸಾಲೆನೂ ಸಹಿತ ಹಾಕೋಬೋದು. ಹಾಗೆ ಸಾಂಬಾರು ಮಸಾಲೆನೂ ಹಾಕೋಬೋದು, ನಡೆಯುತ್ತೆ. ಇವಾಗ ನಾನು ಖಾರನ ಹಾಕೊಂಡ್ಮೇಲೆ ಈ ಥರನಾಗಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಕುಂಬಳಕಾಯಿಯನ್ನು ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ರೀ. ನಾನಿಲ್ಲಿ ಪಲ್ಯ ಮಾಡ್ತಾಯಿದ್ದೆ, ಅದಕ್ಕೋಸ್ಕರ ನಾನು ಜಾಸ್ತಿ ಏನು ನೀರನ್ನು ಹಾಕೊಳ್ಳೋದಿಲ್ಲ. ನಿಮ್ಮ ಪಲ್ಯ ಬೇಡ, ಗ್ರೇವಿ ಬೇಕು ಅಂತಂದರೆ ಇದಕ್ಕೂ ಸ್ವಲ್ಪ ಜಾಸ್ತಿ ನೀರನ್ನು ಹಾಕೋಬೇಕಾಗುತ್ತೆ. ಇವಾಗ ನಾನು ಎಲ್ಲ ಕುಂಬಳಕಾಯಿನ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ರೀ. ವಿದೌಟ್ ನೀರನ್ನೇ ಹಾಕ್ದೇನೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಇವಾಗ ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಎಲ್ಲನೂ ಮಿಕ್ಸ್ ಆದ ತಕ್ಷಣ. ಇವಾಗ ನಾನಿಲ್ಲಿ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ. ಅಂದರೆ ಒಗ್ಗರಣೆ ಹಾಕುವಾಗಲೇ ಫಸ್ಟಿಗೆ ನಾವು ಹುಣಸೆ ಹಣ್ಣನ್ನು ಸ್ವಲ್ಪ ಬಿಸಿನೀರಲ್ಲಿ ಹಾಕಿಟ್ಕೊಂಡು ಅಂದರೆ ಬೇಗನೆ ನೆನೆಯುತ್ತೆ. ನೆನೆದಿರುವಂಥ ಹುಣಸೆ ಹಣ್ಣನ್ನು ರಸನ ಅದರೊಳಗೆ ಹಾಕ್ಕೊಂಡು ಎಲ್ಲನೂ ಮತ್ತೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ. ಇಷ್ಟೇ ನೀರಲ್ಲಿ ಅದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು 4ರಿಂದ 5 ನಿಮಿಷದಷ್ಟು ಬೇಯಿಸ್ಕೋಬೇಕಾಗತ್ತೆ ರೀ. ಎಣ್ಣೆಯಲ್ಲಿ ನಾವು ಒಂದು 3ರಿಂದ 4 ನಿಮಿಷದಷ್ಟು ಕೈ ಬಿಡ್ದೇನೆ ಈ ಥರನಾಗಿ ಕೈ ಆಡಿಸ್ಕೊತಾ ಇರಬೇಕು. ಯಾಕಂದರೆ ಎಣ್ಣೆಯೊಳಗೆ ಕುಂಬಳಕಾಯಿ ಚೆನ್ನಾಗಿ ಮಿಕ್ಸ್ ಆಯಿತು ಅಂದರೆ ತುಂಬ ರುಚಿಯಾಗಿರುತ್ತೆ. ಇವಾಗ ನೀರು ಹಾಕದೇನೆ ನಾನಿಲ್ಲಿ ಪ್ಲೇಟನ್ನು ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ. ಒಂದು 3ರಿಂದ 4 ನಿಮಿಷದಷ್ಟು ಬೇಯಿಸ್ಕೊಂಡ್ರೆ ಆಯಿತು. ನೋಡಿ, ಅದು ಫ್ರೆಶ್ಶು ಇತ್ತಂದರೆ ನೀರು ಜಾಸ್ತಿ ಬಿಟ್ಕೊಳ್ಳುತ್ತೆ. ಇವಾಗ ಅದರಲ್ಲೂ ನಾವು ಹುಣಸೆ ಹಣ್ಣನ್ನು ರಸನೂ ಹಾಕ್ಕೊಂಡಿದ್ವಿ ಅಲ್ವ, ಅದಕ್ಕೆ ಇಷ್ಟೇನೂ ಬಿಟ್ಟರು ನಡೆಯುತ್ತೆ. ಇಲ್ಲ ನಮಗೆ ಪೂರ್ತಿಯಾಗಿ ಹಣ್ಣಾಗಿ ಕುದಿಬೇಕು ಮತ್ತು ಇಲ್ಲ ಗ್ರೇವಿ ಥರ ಬೇಕು ಅಂತ ಅಂದರೆ ಇವಾಗಲೇ ನೀವು ಸ್ವಲ್ಪ ನೀರನ್ನು ಜಾಸ್ತಿ ನೀರನ್ನು ಹಾಕೋಬೇಕಾಗುತ್ತೆ. ಇವಾಗ ನಾನು ಸ್ವಲ್ಪ ಬೆಲ್ಲನ ಹಾಕೋತಾ ಇದ್ದೀನಿ. ಯಾಕಂದರೆ ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೆ. ಹುಣಸೆ ಹಣ್ಣು ಮತ್ತು ಬೆಲ್ಲ ಆದರೆ ತುಂಬ ರುಚಿಯಾಗಿ ಬರುತ್ತೆ ಅಂತ, ಅದಕ್ಕೋಸ್ಕರ. ಇವಾಗ ಮತ್ತೊಮ್ಮೆ ಎಲ್ಲನೂ ನಮಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿನ ಹಾಕೋಬೇಕಾಗುತ್ತೆ. ನೀವು ಇವಾಗಲೇ ಹಾಕೋಬೋದು ಕೊತ್ತಂಬರಿನ, ಇಲ್ಲ ಲಾಸ್ಟಲ್ಲಿ ಪೂರ್ತಿಯಾಗಿ ಎಲ್ಲವೂ ಬೆಂದ ನಂತರನೂ ಸಹಿತ ಹಾಕೋಬೋದು. ನಾನಿವಾಗ ಕೊತ್ತಂಬರಿನ ಹಾಕ್ಕೊಂಡು ಅದಕ್ಕೆ ನಾನಿಲ್ಲಿ 1 ಗ್ಲಾಸ್ನಷ್ಟು ನೀರನ್ನು ಹಾಕೋತಾ ಇದ್ದೀನಿ. ನೀರನ್ನು ಹಾಕ್ಕೊಂಡು ಅದನ್ನು ಮುಚ್ಚಳ ಮುಚ್ಚಿ ಬೇಯೋಕ್ಕೆ ಬಿಡಬೇಕು. ಕೊತ್ತಂಬರಿ ಹಾಕ್ಕೊಂಡು ಮತ್ತೊಮ್ಮೆ ಎಲ್ಲನೂ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ರೀ. ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ಅಷ್ಟೇ ರುಚಿಯಾಗಿರುತ್ತೆ. ಹಿಟ್ಟು ಥರ ಪಲ್ಯ ಹತ್ತುತ್ತೆ, ಅಂದರೆ ತುಂಬ ರುಚಿ ಅನಿಸುತ್ತೆ ರೀ. ಇವಾಗ ನೀರನ್ನು ಹಾಕೋತಾ ಇದ್ದೀನಿ. 1 ಗ್ಲಾಸ್ಟು ನೀರನ್ನು ಹಾಕೋಬೇಕಾಗುತ್ತೆ. ಅದಕ್ಕಿಂತ ಜಾಸ್ತಿ ಹಾಕ್ಕೊಂಡ್ರು ನಡೆಯುತ್ತೆ. ಯಾಕಂದರೆ ಒಟ್ಟಿನಲ್ಲಿ ಕುಂಬಳಕಾಯಿ ಚೆನ್ನಾಗಿ ಕುದಿಬೇಕು. ಇವಾಗ ಪ್ಲೇಟ್ ಮುಚ್ಚಿ ಬೇಯಿಸ್ಕೋಬೇಕಾಗುತ್ತೆ. ಬೇಯಿಸ್ಕೊಂಡ್ಮೇಲೆ ಫೈನಲಾಗಿ ನಮಗೆ ಕುಂಬಳಕಾಯಿ ಪಲ್ಯ ರೆಡಿ ಆಯಿತು. ತುಂಬ ಕಲರ್ಫುಲ್ಲಾಗಿ ಅನ್ನಿಸ್ತಾ ಇದೆ. ಇನ್ನೂ ಜಾಸ್ತಿ ಗ್ರೇವಿ ಟೈಪ್ ಬೇಕಂದರೆ ನೀರು ಸಹಿತ ಹಾಕೋಬೋದು. ರೊಟ್ಟಿ, ಚಪಾತಿ, ಅನ್ನಕ್ಕೆ ಇಷ್ಟು ಆದರೆ ಸಾಕು ಅಂತ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡೆ. ಇವಾಗ ನೋಡಿರಿ, ನಮಗೆ ರುಚಿಯಾದಂತಹ ಕುಂಬಳಕಾಯಿ ಪಲ್ಯ ರೆಡಿ ಆಯಿತು. ಅದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೋತಾ ಇದ್ದೀನಿ.
ಅದರಲ್ಲೂ ಸುಡು ಸುಡು ಆದಂತಹ ಪಲ್ಯ, ರೊಟ್ಟಿ ಮತ್ತು ಸ್ವಲ್ಪ ತುಪ್ಪ ಮೊಸರು ಇತ್ತು ಅಂತಂದರೆ ತುಂಬ ರುಚಿಯಾಗಿ, ಒಂದು ರೊಟ್ಟಿ ಬೇಕು ಅನ್ನೋರು ಸಹಿತ 3 ರೊಟ್ಟಿ ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ ಕುಂಬಳಕಾಯಿ ಪಲ್ಯ. ಆದರೆ ಬಾಣಂತಿಯರು ಈ ಥರನಾಗಿ ತಿನ್ನಬಾರ್ದು, ಕುಂಬಳಕಾಯಿ ಮೈ ನೋವು ಬರುತ್ತೆ ಅಂತ ಹೇಳ್ತಾರೆ. ನೋಡಿಕೊಂಡು ಯೂಸ್ ಮಾಡಬೇಕಾಗುತ್ತೆ. ಇವಾಗ ರುಚಿಯಾದಂಥ ಕುಂಬಳಕಾಯಿ ಪಲ್ಯ ರೆಡಿ ಆಯಿತು. ನೀವು ಒಂದ್ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ಮಾಡಿ ತೋರಿಸುವಂಥ ಕುಂಬಳಕಾಯಿ ಪಲ್ಯ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು. ಅನ್ನದಾತೋ ಸುಖೀ ಭವ.